ರೋಸ್ ಅಪಾನ್ ರೋಸ್ ಆಫ್ ಪಿಂಕ್ ಮಾರ್ಬಲ್ ಆರ್ ಸೂತಿಂಗ್ ಟು ದಿ ಐಸ್. ಒಂದು ಗುಲಾಬಿ ಬಣ್ಣದ ಮಾರ್ಬಲ್, ಒಂದು ರೋ, ಒಂದೊಂದು ಲೈನ್ ಅಲ್ಲಿ ನಾವು ಅದನ್ನ ಇಟ್ಟಾಗ, ಸೊ ರೋ ಅಪಾನ್ ರೋ ಅಂತ ಹೇಳಿ ಹೇಳ್ಬೇಕು ಹೊರತು ರೋಸ್ ಅಪಾನ್ ರೋಸ್ ಅಲ್ಲ. ಒಂದೊಂದೇ ಇದಲ್ಲ ರೋ ಅಲ್ವಾ, ಸೊ ರೋ ಅಪಾನ್ ರೋ ಆ ರೀತಿ ನಾವು ಹೇಳ್ತೇವೆ. ಐ ಗೇವ್ ಹರ್ 3.5 apples. ಸೊ ನೋಡಿ, ಯಾವಾಗಲೂ ಈ ರೀತಿ ಫ್ರಾಕ್ಷನ್ಸ್ ಎಲ್ಲ ಏನಿರತ್ತಲ್ಲ ಅದನ್ನ ಯಾವಾಗಲೂ 3 apples and a half, 3 ಆಪಲ್ ಮತ್ತೆ ಅರ್ಧ ಅಂತ ಹೇಳಿ, 3 ಮತ್ತೊಂದು, 3 ಮತ್ತೊಂದು ಅರ್ಧ ಅಂತ ಹೇಳಿ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಹೇಳ್ತೇವೆ. ಇದು ತಪ್ಪಲ್ಲ, ಬಟ್ ಪ್ರಾಪರ್ ಇದೇನು, ಇದು ಯೂಸೇಜ್ ಅಲ್ಲಿ ಹೀಗೆ ನಾವು ಹೇಳ್ತೇವೆ, ಬಟ್ ಯೂಶಲಿ ಏನ್ ಹೇಳ್ಬೇಕು, ಐ ಗೇವ್ ಹರ್ 3 apples and a half ಅಂತ ಹೇಳಿ ಆ ರೀತಿ ಹೇಳ್ಬೇಕು. ನೆಕ್ಸ್ಟ್, ದ ಮೀಟಿಂಗ್ ವಾಸ್ ಹೆಲ್ಡ್ ಫಾರ್ 3.25 hours. ಹಾಗಾದ್ರೆ ಏನಾಯ್ತು, ಇದು ಕೂಡ ಫ್ರಾಕ್ಷನ್ ಅಲ್ವಾ ಕ್ವಾರ್ಟರ್ ಹೇಳುವಂಥದ್ದು. ದ ಮೀಟಿಂಗ್ ವಾಸ್ ಹೆಲ್ಡ್ ಫಾರ್ 3 hours and a quarter, 3 ಗಂಟೆ ಮತ್ತೆ ಕಾಲು ಅಂತ ಹೇಳಿ. ಹಾಗೆ ಕನ್ನಡದಲ್ಲಿ ನಾವು ಎಕ್ಸಾಕ್ಟ್ ಹಾಗೆ ಹೇಳಿ ಸಾಧ್ಯ ಅಲ್ಲ, ಬಟ್ ಇದು ಪ್ರಾಪರ್ ಒಂದು ಟರ್ಮಿನಾಲಜಿ.